ಸರ್ ನೋಡಿ, ಇದು ಬಾರ್ಡರ್ ಲೈನು. ನಿಮ್ಮ ಹತ್ರ ಇರೋ ಬಟ್ಟೆ ಆಲ್ಮೋಸ್ಟ್ ಇದೇ ಥರನೇ ಇದೆ ನೋಡಿ. ಇದು ಬಾರ್ಡರ್ ಲೈನ್ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಬಾರ್ಡರ್ ಲೈನ್ ಬಟ್ಟೆ ಇದು, ಓಕೆನಾ? ಇದನ್ನು ಯಾವ ಥರ ಕೊಟ್ಟರೆ ಈ ಡ್ರಮ್ನಲ್ಲಿ ದಾರ ಯಾವ ಥರ ಬರುತ್ತೆ ಒಂದು ಸತಿ ನೋಡ್ಕೊಳ್ಳಿ ನಿಧಾನಕ್ಕೆ. ಇವಾಗ ಇದರ ಬಾರ್ಡರ್ ಲೈನು ಲೆಫ್ಟಲ್ಲಿದೆ ನೋಡಿ. ಇದು ಲೆಫ್ಟ್ ಸೈಡಾಗಿದೆ ಬಾರ್ಡರ್ ಬಟ್ಟೆ. ನೋಡಿ, ಲೆಫ್ಟ್ ಸೈಡಲ್ಲಿರೋದು ದಾರ ಕಟ್ಟಾಗೋಯ್ತು, ಕಟ್ಟಾಯಿತು. ಸೊ ಇದನ್ನು ರಿವರ್ಸ್ ತಗೊಳ್ಳಿ. ಸೊ ಇದೇ ಬಟ್ಟೆನ ಇವಾಗ ನಾನು ಈಗ ನೋಡಿ, ರೈಟ್ ಸೈಡಿಗೆ ಕೊಟ್ಟೆ. ಅಂದರೆ ಈ ಬಟ್ಟೆ ಏನಿತ್ತು ಫಸ್ಟು ಕೊಟ್ಟಿದ್ದು ಈ ಕಡೆಯಿಂದ, ಅದು ದಾರ ಸರಿಯಾಗಿ ಬರಲಿಲ್ಲ. ಇವಾಗ ನಾನು ಉಲ್ಟಾ ಕೊಟ್ಟೆ ನೋಡಿ. ಇವಾಗ ಏನಾಗ್ತದೆ ನೋಡಿ. ದಾರ ನೋಡಿ ಹೆಂಗೆ ಬರ್ತಾ ಇದೆ. ಇವಾಗ ಈ ದಾರ ಬಿದ್ದಿಲ್ಲ. ಈಗ ಇದ್ರ ಮೇಲ್ಗಡೆಗೆ ನಾವು ಕೊಡಬಾರ್ದು, ಇಲ್ಲಿ ಕೊಡಬಾರ್ದು. ಇವಾಗ ಇಲ್ಲಿ ಸೈಡಿಗೆ ಕೊಡಬೇಕು ನೋಡಿ. ನಾನು ಕೊಡ್ತೀನಿ, ಅದೇ ಬಟ್ಟೆ ತೊಗೊತೀನಿ. ಹೊರಟೋಯ್ತು. ಸಿಂಪಲ್. ಇಲ್ಲಿ ಕೊಟ್ಟಿದ್ದೆ, ದಾರ ಕ್ಲೀನಾಗಿ ಬಂತು, ಸುತ್ಕೊಂತು, ಬೀಳಲಿಲ್ಲ. ನಾನು ಪಕ್ಕಕ್ಕೆ ಕೊಟ್ಟೆ. ಇದೇ ಬಟ್ಟೆ ಸಿಂಪಲ್. ಇದು ಜಸ್ಟ್ ಒಂದು ಟೆಕ್ನಿಕ್ ಅಷ್ಟೇ ನೋಡಿ. ಯಾವ ಥರ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಟ್ಟೆ ದಾರನ. ನೋಡಿ ಯಾವ ಥರ ಬಂದಿದೆ ದಾರ. ಈ ಥರ ಬರಬೇಕು. ಇದರಲ್ಲಿ ಏನಾಗುತ್ತೆ, ವೇಸ್ಟೇಜ್ ಹೋಗಲ್ಲ. ಈ ಒಂದು ಸಣ್ಣ ಪೀಸ್ ಏನಿಲ್ಲ, ಈ ಥರ ಬಂದರೆ ಅದು ಸ್ಟಾರ್ಟಿಂಗಲ್ಲಿ ಬಂದಿರುತ್ತೆ, ಇಲ್ಲ ಲಾಸ್ಟಲ್ಲಿ ಬಂದಿರುತ್ತೆ, ಇದು ತೊಂದರೆ ಇಲ್ಲ. ಬಟ್ ಎಂಟೈರ್ ದಾರ ಈ ಥರ ಬರುತ್ತೆ. ಅದು ನಾವು ಬಟ್ಟೆ ಕೊಟ್ಟಿರೋ ಒಂದು ರೀತಿ ಇದ್ದರೆ, ಕರೆಕ್ಟಾಗಿದ್ದರೆ ನೋಡಿ. ಈ ಥರ ಬರುತ್ತೆ. ಇದು ಎಕ್ಸಾಕ್ಟ್ ಕರೆಕ್ಟಾಗಿ ನಾವು ಬಟ್ಟೆ
ಕೊಟ್ಟಿರ್ತಕ್ಕಂಥ ಒಂದು ರೀತಿಯಲ್ಲಿ ಕೊಟ್ಟರೆ ಈ ಥರ ಒಂದು ದಾರ ಬರುತ್ತೆ. ನಾವು ಬಟ್ಟೆ ಕೊಡ್ಬೇಕಾದ್ರೆ ತಪ್ಪು ಮಾಡಿದರೆ ಈ ಥರ ಆಗುತ್ತೆ ನೋಡಿ. ಬಟ್ಟೆ ಕೊಡ್ಬೇಕಾದ್ರೆ ತಪ್ಪು ಮಾಡಿದರೆ ಈ ಥರ ಆಗುತ್ತೆ. ನಾವು ಬಟ್ಟೆ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟಾಗಿದ್ದರೆ ಈ ಥರ ಬರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ ದಯವಿಟ್ಟು. ಪ್ರಾಕ್ಟೀಸ್ ಆದ ನಂತರ ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೋಡಿ.